ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಮಾವಿನಕಾಯಿ ಗುಲಾಬ್ ಮಾಡೋದು ಹೇಗಂತ ನೋಡೋಣ ಬನ್ನಿರಿ. ಒಂದು 4 ಚಿಕ್ಕದು ಮಾವಿನಕಾಯಿ, ಕಸಕ್ಕೆ ಮಾವಿನಕಾಯಿನ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಈ ಥರ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 4 ಮಾವಿನಕಾಯಿಗೆ ಒಂದು 1/4 ಕಿಲೋ ಅಥವಾ ಒಂದು 1/4 kg ಅಷ್ಟು ಬೆಲ್ಲ ರೆಡಿ ಮಾಡಿದ್ದೀನಿ. ಬೆಲ್ಲ ಈ ಥರ ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ರೆ ಈ 4 ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಹಾಕಬೇಕಾಗತ್ತೆ. ಇಲ್ಲ ಅಂದರೆ 4 ಮಾವಿನಕಾಯಿಗೆ ಒಂದು 1/4 kg ಬೆಲ್ಲ ಸಾಕಾಗುತ್ತೆ. ಬನ್ನಿರಿ ಹೇಗೆ ಮಾಡೋದಂತ ನೋಡೋಣ. ಬನ್ನಿರಿ ಇವಾಗ ಸ್ಟವ್ ಆನ್ ಮಾಡಿ ಇದೇ ಪಾತ್ರೆಯಲ್ಲೇ ಮಾಡೋಣ. ಸ್ಟವ್ ಆನ್ ಮಾಡಿ ಸ್ವಲ್ಪ ಸ್ಲೋ ಇಟ್ಕೊಂಡಿದ್ದೀನಿ. ಮಾವಿನಕಾಯಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿ ಆಗಲಿ. ಬಿಸಿ ಆಗಿದ್ಮೇಲೆ ಈ ಥರ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಪಾತ್ರೆ ಬಿಸಿ ಆಗಲಿ. ನೋಡ್ರಿ, ಪಾತ್ರೆ ಬಿಸಿ ಆಯಿತು. ಬಿಸಿ ಆಗಿದ್ಮೇಲೆ ಈ ಥರ ತಿರ್ಕೋತಾ ಇದ್ದೀನಿ. ಇದರಲ್ಲಿ ಏನೂ ಹಾಕಿಲ್ಲ, ಬರೀ ಮಾವಿನಕಾಯಿ ಮಾತ್ರ ತುರಿದ್ಬಿಟ್ಟು ಹಾಕಿದ್ದೀನಿ. ಇವಾಗ ನಾನು ಬೆಲ್ಲ ಒಡೆದಿಟ್ಕೊಂಡಿದ್ನಲ್ಲ, ಒಂದು 1/4 kg ಅಷ್ಟು ಬೆಲ್ಲ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗುವವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈ ಥರ ಕೈ ಆಡಿಸ್ತಾನೆ ಇರೋನು. ಒಟ್ಟಿನಲ್ಲಿ ತಳ ಹೊತ್ತದೇ ಇರಂಗೆ ನೋಡ್ಕೋಬೇಕು. ತಳ ಎಲ್ಲ ಬೆಲ್ಲ ಅಲ್ಲ, ಒಂದು ಅಂಟ್ಕೋಬಾರ್ದು. ಆ ಥರ ಬೆಲ್ಲ ಅಂಟ್ಕೊಳ್ದೇ ಇರಂಗೆ ಕೈ ಆಡಿಸ್ತಾನೆ ಇರಬೇಕು. ನೋಡ್ರಿ, ಕಂಪ್ಲೀಟಾಗಿ ಕುದ್ದೈತಿ ಗುಲಾಮ. ಇದು ಎಷ್ಟಂದ್ರೆ ಒಂದು 15ರಿಂದ 20 ನಿಮಿಷ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಇದನ್ನ ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ತೀನಿ. ಒಂದು 2 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಇದಕ್ಕೆ ಹಾಕೋತೀನಿ. ಹಾಕೊಂಡಿದ್ಮೇಲೆ ಟೇಸ್ಟು ಘಮ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇದ್ದೀನಿ. ಇನ್ನೊಂದು ಚೂರು ಒಂಥರ ಜಿಗಿಟಾಗಿ ಬರಬೇಕಿದು, ಅಂದ್ರೆ ಆಣ ಚಲೋತ್ನಾಗ ಬರಬೇಕು. ನೋಡ್ರಿ, ಒಂದು 2 ಟೇಬಲ್ ಸ್ಪೂನ್ ಗಸಗಸೆನೂ ಬಿಸಿ ಮಾಡಿದ್ದೀನಿ. ಇದಕ್ಕೆ ಹಾಕೋತಾ ಇದ್ದೀನಿ. ಚಲೋತ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಒಂದು 2 ಏಲಕ್ಕಿನ ಫುಲ್ ಜಜ್ಜಿಬಿಟ್ಟು ಹಾಕೋನು. ನಮ್ಮ ಮನೇಲಿ ಮಕ್ಕಳು ಏಲಕ್ಕಿ ತಿನ್ನಲ್ಲ ಅಂತ ನಾನು ಹಾಕ್ತಾ ಇಲ್ಲ. ನೀವು ಒಂದು 2 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ರಿ, ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್, ಏಲಕ್ಕಿ ಫ್ಲೇವರ್ ಬರುತ್ತಲ್ಲ, ಚಲೋ ಇರುತ್ತೆ. ಇದು ಆರಾಮಾಗಿ ಬಿಸಿ ಬಿಸಿ ಈಗ ನೋಡಿ ಕಂಪ್ಲೀಟಾಗಿ ಕುದೀತು. ಇದು ಬಂದ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದೆ. ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ. ಕರೆಕ್ಟಾಗಿ 15ರಿಂದ 20 ನಿಮಿಷ ಈ ಥರ ಆಣ ಬರೋವರೆಗೂ ಕುದಿಸ್ಲೇಬೇಕು. ಇದನ್ನು ಕುದಿಸಿ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಮುಗೀತು. ನಾವು ಎಷ್ಟು ಮಾವಿನಕಾಯಿ ತೊಗೋತೀವಿ, 4 ಮಾವಿನಕಾಯಿಗೆ ಒಂದು 1/4 kg ಅಷ್ಟು ಬೆಲ್ಲ ಹಾಕಿದ್ದೀನಿ. ಮಾವಿನಕಾಯಿ ಜಾಸ್ತಿ ಹುಳಿ ಇತ್ತಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲನ ಹಾಕೋಬಹುದು. ಜಾಸ್ತಿ ಹುಳಿ ಇಲ್ಲದೆ ಇರೋ ಮಾವಿನಕಾಯಿ ಇದ್ರೆ ಸಾಕಾಗುತ್ತೆ ಒಂದು 1/4 kg ಅಷ್ಟು ಬೆಲ್ಲ. ನಾವು ಮಾವಿನಕಾಯಿ ಪ್ರಮಾಣ ಎಷ್ಟು ತೊಗೋತೀವಿ ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಬೆಲ್ಲ ಹಾಕ್ಕೊಳ್ಳೋದು. ಏಲಕ್ಕಿನೂ ಹಾಕ್ಕೊಡ್ರಿ, ಒಂದು 2 ಜಜ್ಜಿಬಿಟ್ಟು ಏಲಕ್ಕಿನೂ ಹಾಕ್ಕೊಡ್ರಿ. ನಮ್ಮ ಮನೇಲಿ ಹುಡುಗರು ಏಲಕ್ಕಿ ಸ್ಮೆಲ್ ಅಂದರೆ ನಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇಲ್ಲ. ನೋಡ್ರಿ, ಕಂಪ್ಲೀಟಾಗಿ ಗುಲಾಮ್ ರೆಡಿ ಆಯಿತು. ಇದು ಬಿಸಿ ಚಪಾತಿ ಜೊತೆ ತಿಂದ್ರೆ ಜಾಮ್ ಜೊತೆ ತಿಂದಂಗೆ ಆಗುತ್ತೆ. ಮಕ್ಕಳಿಗೆಲ್ಲ ಬಿಸಿ ಬಿಸಿ ಚಪಾತಿ ಜೊತೆ ಇದನ್ನು ತಿನ್ನಬೇಕು, ಚಲೋ ಇರುತ್ತೆ. ಒಂದು ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿರಿ. ಥ್ಯಾಂಕ್ ಯು.